ಒಂದು ಈ ಸಿನಿಮಾದ ಹಿಂದಿನ ಶ್ರಮ ನಾನು ನೋಡಿದ್ದೆ. ಗೆಳೆಯ ಸತೀಶ್ ಈ ಪ್ರಾಜೆಕ್ಟ್ ಹಿಂದಿರೋ ಶ್ರಮ, ಪ್ಯಾಷನ್ ಎಲ್ಲವೂ ಒಂಟಿಯಾಗಿ ನಿಂತ್ಕೊಂಡು ಈ ಪ್ರಾಜೆಕ್ಟ್ನ ದೊಡ್ಡ ಹೋರಾಟನೇ ಮಾಡಿ ಈ ಪ್ರಾಜೆಕ್ಟ್ನ ಭಾಳ ದೊಡ್ಡದಾಗಿ ಇಡೀ ಸ್ಟೇಟ್ನೇ ಸಿನಿಮಾದ ಜರ್ನಿನೇ ಭಾಳ ಕಷ್ಟ ಇತ್ತು. ಅದನ್ನು ಅದ್ಭುತವಾಗಿ ನಿಭಾಯಿಸಿಕೊಂಡು ಖುಷಿ ಇರ್ತಾರೆ ಏನಂದರೆ ಅದನ್ನು ತಮಿಳಲ್ಲಿ ತೆಲುಗು ಬಹಳ ಯೂಸ್ ಆಗಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ. ಬೆಸ್ಟ್ ಆ್ಯಕ್ಟರ್ಸ್ ಆಫ್ ಇಂಡಸ್ಟ್ರಿನಲ್ಲಿ ಎರಡನೇ ಮಾತೇ ಇಲ್ಲ. ಯಾವ ಪಾತ್ರ ಇಲ್ಲಿ ಅದ್ಭುತವಾಗಿ ನನಗೆ ಆ ಪಾತ್ರದ ಕನ್ವಿಕ್ಷನ್ನು ಸೆಟಿಲಿಟಿ ಬಹಳ ಇಷ್ಟ ಆಯಿತು. ಆ್ಯಕ್ಷನ್ ಕೂಡ ಇಷ್ಟೇ. ಆ್ಯಂಡ್ ಅಲ್ಲೇ ಕೂಡ ವಾಯ್ಸ್ ಆಫ್ ದ ಸಬ್ಜೆಕ್ಟ್ ಬಹಳ ಎಮೋಷನಲ್ ಆಗಿ ಗಟ್ಟಿಯಾಗಿ ಕಮ್ಮಿಯವರು ಪರ್ಫಾರ್ಮೆನ್ಸ್ ಸಂಪರ್ಕ ಎಲ್ಲ ಕಲಾವಿದರು ಭಾಳ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಆ್ಯಂಡ್ ಭಾಳ ಮಾಸ್ ಆಗಿ ಆ್ಯಕ್ಷನ್ ಅಂತೂ ಭಾಳ ಚೆನ್ನಾಗಿದೆ. ಓವರಾಲ್ ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಭಾಳ ಖುಷಿಯಾಯಿತು. ರೈಸ್ ಆಫ್ ಅಶೋಕ ಭಾಳ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಅದನ್ನು ಸ್ಕ್ರೀನಿಂಗ್ ಯೂಸ್ ಮಾಡಿದ್ದು ಭಾಳ ಖುಷಿ ಆಯಿತು. ಅದ್ಭುತವಾದ ಎಕ್ಸ್ಪೀರಿಯನ್ಸು ಸಿನಿಮಾ ಸ್ಕ್ರೀನ್ ಕೂಡ ತುಂಬ ಯಶಸ್ಸಾಗಿದೆ. ಸಿನಿಮಾ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿ ಇನ್ನೂ ಬಹಳ ದೊಡ್ಡ ಅದ್ಭುತವಾದ ಪ್ರಾಜೆಕ್ಟ್ಗಳು, ಇನ್ನೂ ದೊಡ್ಡ ಹೆಜ್ಜೆಗಳಿಗೆ ಈ ಸಿನಿಮಾ ಸತೀಶ್ಗೆ ವೇದಿಕೆ ಆಗಿದೆ ಅಂತ ಹೇಳಿ ಅಶೋಕ ಅಂತ ಹೇಳಿ ಭಾಳ ಒಂದು ಒಳ್ಳೆಯ ಚಿತ್ರ. ಈಗ ತಾನೇ ನೋಡಿ ಆಚೆ ಬಂದು ನಾವು ಚಿಕ್ಕವರಿದ್ದಾಗ ಪ್ರೇಮ ಲೋಕ, ಸ್ವಲ್ಪ ಮಧ್ಯ ವಯಸ್ಸಿಗೆ ಬಂದಾಗ ಸ್ನೇಹ ಲೋಕ, ಖಂಡಿತವಾಗ್ಲೂ 2026ರಲ್ಲಿ ದ ರೈಸ್ ಆಫ್ ಅಶೋಕ ಅಂತದಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರಕೃತಿ ಆಗಿರ್ಬೋದು, ಯಾವುದೇ ನಮಗೆ ಪ್ರಕೃತಿ ನೀಡಿರ್ತಕ್ಕಂಥ ಯಾವುದೇ ಸಂಪನ್ಮೂಲಗಳಾಗಿರ್ಬೋದು, ಯಾವುದೂ ಕೂಡ ಯಾರ ಮೇಲೂ ಯಾರಿಗೂ ಹಕ್ಕಿಲ್ಲ, ಅದು ಎಲ್ರಿಗೂ ಸೇರ್ತಕ್ಕಂಥದ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಸತೀಶ್ ಅವರು ಭಾಳ ಅದ್ಭುತವಾದಂಥ ಒಂದು ನಟನೆ, ಸಪ್ತಮಿ ಗೌಡರಾಗಿರ್ಬೋದು, ನಿರ್ದೇಶಕರು ಭಾಳ ಒಳ್ಳೆಯ ಕಥೆಯನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ನೋಡಿ. ಒಳ್ಳೆಯ ಚಿತ್ರ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇರೋದು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿಜಕ್ಕೂ ಒಳ್ಳೆಯ ಚಿತ್ರಗಳ ಸಾಲಿಗೆ ದ ರೈಸ್ ಆಫ್ ಅಶೋಕ ಈ ಚಿತ್ರವು ಸೇರ್ತಾ ಇದೆ. ನಾನು ಮತ್ತೊಮ್ಮೆ ಸಮಸ್ತ ಕನ್ನಡಿಗರ ಪರವಾಗಿ ಭಾಳ ಒಂದು ಸಹೃದಯಿ ನಮ್ಮ ನೀನಾಸಂ ಸತೀಶ್ ಅವರಿಗೆ ಗೆಲುವು ಆಗಲೇಬೇಕು. ಈ ಚಿತ್ರದ ಮುಖಾಂತರ ಮತ್ತೆ ಅವರು ವಾಪಸ್ ಸ್ಯಾಂಡಲ್ವುಡ್ಡಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದ್ದಾರೆ ಅಂತ ಹೇಳ್ತಾ ಇಡೀ ದ ರೈಸ್ ಆಫ್ ಅಶೋಕ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಸಮಸ್ತ ಕನ್ನಡಿಗರು ಈ ಚಿತ್ರಕ್ಕೆ ನಿಮ್ಮ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ನಮಸ್ಕಾರ. ಯಾರ್ದು ಡಿಸ್ಕನೆಕ್ಟ್ ಆಯಿತು. ಆರೆಂಜ್ ಕಲರ್ ಬಿಡ್ಕೊತಾಯಿತ್ತು, ಡಿಸ್ಕನೆಕ್ಟ್ ಆಗಿದೆ. ಪಟ್ಟಂತ ತಿಳಿಸಿ ಮೊಬೈಲ್. ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ. ಕನ್ನಡದ ಜನ ಈ ಸಿನಿಮಾನ ಬೆಂಬಲಿಸಿ ಪ್ರೋತ್ಸಾಹಿಸ್ತಾರೆ ಅನ್ನೋ ನಂಬಿಕೆ ಇದೆ. ಒಳ್ಳೆಯ ಸಿನಿಮಾ. ಮಾಧ್ಯಮದವರು ನೀವೆಲ್ಲರೂ ಬೆಂಬಲ ಕೊಟ್ಟರೆ ಖಂಡಿತ ನಮ್ಮ ಸತೀಶ ನಿಜವಾಗ್ಲೂ ರೈಸ್ ಆಫ್ ಸತೀಶ ಆಗತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಇದು ಸುಮಾರು ವರ್ಷದ ಪ್ರಯಾಣ ಈಗ ಕಡೆಯ ಕೃತಿಯಾಗಿ ತೆರೆ ಮೇಲೆ ನೋಡಿದಾಗ ಸಿಗುವ ಆನಂದನೇ ಬೇರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಗೆಳೆಯ ವಿನೋದನ್ನ ನಡುಮುದ್ದಿ
ನಾವು ಕಳ್ಕೊಂಡ್ರು ಅದನ್ನು ಕೈ ಹಿಡಿದು ಬಂದಿಲ್ಲ ಸುದ್ದಿ ಮನೆಯಿಂದ. ಇಲ್ಲಿಯವರೆಗೆ ಛಲ ಬಿಡದೆ ನಿಂತು ಮುಗಿಸಿದ ಗೆಳೆಯ ಸತೀಶನಿಗೆ ವಿಶೇಷವಾದ ಧನ್ಯವಾದ. ವಿನೋದನ ಕನಸು ಈ ತರಹ ಪೂರೈಸಿದೆ. ಈಗ ಈ ವಿನೋದನ ಕನಸನ್ನು ಎಲ್ಲ ಕನ್ನಡಿಗರು, ಎಲ್ಲ ಸಿನಿಮಾ ಪ್ರೇಮಿಗಳು ತಮ್ಮ ಕನಸು ಅಂತ ಭಾವಿಸಿ ಈ ಸಿನಿಮಾನ ನೋಡಿ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಮೇಡಮ್. ಸರ್ನ ತುಂಬ ಪಾತ್ರಗಳಲ್ಲಿ ನೋಡಿದ್ರಿ, ಬಟ್ ಈ ರೀತಿ ನೋಡುವಂಥ ಪ್ರಯತ್ನ ಆಗಿತ್ತಾ ಅಂತ? ಖಂಡಿತ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸತೀಶ್ ಹೇಳ್ತಾ ಇದ್ರು ಮೊದಲಿಂದ ನಾನು ಈ ಸಿನಿಮಾ ಬಿಗಿನಿಂಗ್ ಜರ್ನಿ ನನಗೂ ಗೊತ್ತಿಲ್ಲ ಸರ್, ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಷ್ಟು ಒಳ್ಳೆ ಕಂಟೆಂಟ್ ಮತ್ತು ಈ ಒಂದು ವರ್ಷನ್ ಆಫ್ ಸತೀಶ್ ಸರ್ ವೆರಿ ಆನೆಸ್ಟ್ಲಿ ನಾನು ಈ ವರ್ಷನ್ ಆಫ್ ಸತೀಶ್ ಸರ್ ಕಂಟೆಂಟ್ ಆಗಲಿ ಇಲ್ಲ ಸ್ಟೋರಿ ರೈಟಿಂಗ್ ಆಗಲಿ ಇಲ್ಲ ಕಥೆ ಆಗಲಿ ಎಲ್ಲವೂ ನೋಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಅವರಿಗೆ. ಇಟ್ ಇಸ್ ನಾಟ್ ಈಸಿ ನೋಡಿದ್ರೆ ನನಗೆ ಏನೇನು ಫೀಲ್ ಮಾಡ್ಬೋದು ಇಲ್ಲಿಂದ ಕಾಣಿಸ್ಬಿಡುತ್ತೆ. ಸೊ ಅದಕ್ಕೆ ನಾನು ಆ್ಯಂಡ್ ದಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಥಿಯೇಟರಿಗೆ ಸರ್, ಸುರೇಶ್ ಸರ್,
ವರ್ಷ ಆ ಸಿನಿಮಾಗಳು ಸತೀಶ್ ಮತ್ತು ಇಡೀ ತಂಡಕ್ಕೆ ಒಬ್ಬ ಹೀರೋ ಅದನ್ನು ಒಂದು ಸಿನಿಮಾ ಹೆಗಲ ಮೇಲೆ ಹಾಕೊಂಡಿರ್ತಾರೆ ಎಷ್ಟು ಮಟ್ಟಿಗೆ ಆ ಜವಾಬ್ದಾರಿ ಓಡ್ತಾನೆ ಅನ್ನೋದನ್ನ ಬಹುಶಃ ನಾನು ಭಾಳ ಹತ್ತಿರದಿಂದ ನೋಡಿದ್ದು ಸತೀಶ್ ಅವರು ಈ ಸಿನಿಮಾಗೆ ತಗೊಂಡಂತಹ ಜವಾಬ್ದಾರಿಯಿಂದ ಒಬ್ಬ ಹೀರೋ ಆಗಿ ಸಾಲದಕ್ಕೆ ಎಲ್ಲ ಜವಾಬ್ದಾರಿಗಳನ್ನ ಹಿರಿಕರೆ ಇರ್ತಾರೆ. ಅಷ್ಟೇ ಅಲ್ಲದೆ ಪ್ರಮೋಷನ್ ಮತ್ತೊಂದು ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಮಾಡೋದಿಲ್ಲ. ಬಹುಶಃ ನಮಗೆಲ್ಲ ಒಂದು ಮಾತು ಸತೀಶ್ ಗೆಳೆಯರಾದರೂ ನಾನು ನಿಮಗೆ ಈ ಮಾತನ್ನು ಹೇಳಲೇಬೇಕು. ಕಲಿಯಿದ್ದೀನಿ ಆ ವಿಚಾರ ಇದನ್ನೆಲ್ಲ ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡೋದು ಒಂದು ನಮ್ಮೆಲ್ಲ ಬದುಕು ಒಂದು ಹೋರಾಟ. ಇದು ಅಶೋಕನ ಹೋರಾಟ. ನಾವೇನು ಮಾತಾಡಿದ್ರೆ ಸಿನಿಮಾ ಮಾತಾಡ್ತಾರೆ ಎಲ್ಲ ಬಂದು ಥಿಯೇಟ್ರಿಗೆ ಸಿನಿಮಾ ಲೋಗೋ ಇದೆಯಾ? ಇಡೀ ತಂಡ ಸಂಪತ್ ಅವರು ಯಶ್ ಶೆಟ್ಟಿ ಮತ್ತು ಲಲಿತ್ ಅವರ ಛಾಯಾಗ್ರಹಣ ಮೇಕಿಂಗ್ ತುಂಬ ಚೆನ್ನಾಗಿದೆ. ಒಳ್ಳೆ ಆಗಬೇಕು ಬಿಗ್ ಕಂಗ್ರಾಚುಲೇಷನ್ಸ್ ಅಲ್ಲ ಕಮ್ಯುನಿಟಿಗೆ ನಾವು ಒಂದು ವರ್ಗಕ್ಕೆ ಅಂತ ಅಂದರೆ ಒಬ್ಬರು ನೋವು ಹೇಳಿದ್ದೀವಿ ಅಷ್ಟೇ. ಅವರು ಬರಬೇಕು, ಎಲ್ಲ ಜನಾಂಗಗಳು ಬರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಸೇರಬೇಕು. ಯಾಕಂದರೆ ಯಾಕೆ ಹಿಂಗಾಯಿತು 80s 70s ಯಾಕೆ ಏನು ಕಾರಣ ಆಯಿತು? ಇವತ್ತು ನಡೀತಾ ಇದೆ, ಏನಾದರೂ ನಡೀತಾ ಇದೆ ನಮ್ಮ ಮಧ್ಯೆ. ಅದರ ನಿಮಗೆ ಆ್ಯಕ್ಚುಲಿ ಇದೆ, ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತೆಲ್ಲ ನಾವು ಕೊಡೋಕ್ಕೆ ಹೋಗ್ತಿದ್ದ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾರೆ. ಒಂದು ವೀಕಿಗೆ ನಾನೇ ಸಿನಿಮಾಗೆ ಹಾಕ್ಬೇಕಾದ್ರೆ ಒಂದು ವಿತ್ ಕೊಟ್ಟರೆ 1.5 ಲಕ್ಷ 2 ಲಕ್ಷ ಕೊಡ್ತೀವಿ. ಇದು ದೊಡ್ಡ ಬಿಸ್ನೆಸ್ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್. ಈ ಥರದ ಬೇರೆ ಬೇರೆ ಬಿಸ್ನೆಸ್ಗಳಲ್ಲೂ ಇದೆ. ಅದರ ವಿರುದ್ಧ ಹೋರಾಡ್ತಾರೆ. ಅಂದರೆ ನಮ್ಮ ಸಮಾಜ ಯಾಕೆ ಸ್ವಾಸ್ಥ್ಯ ಹೇಗೆ ಕಾಪಾಡ್ಬೋದು, ನಾವು ಹೇಗೆ ಚೆನ್ನಾಗಿರ್ಬೋದು, ಕುಟುಂಬ ಹೇಗಿರ್ಬೋದು, ನಮ್ಮ ಊರು ಹೇಗಿರ್ಬೋದು, ನಮ್ಮ ಮನೆಯವರು ಹೇಗಿರ್ಬೋದು, ಅದಕ್ಕೋಸ್ಕರ ಅಶೋಕ ಎಲ್ಲ ವರ್ಗದವರು ನೋಡಬೇಕು. ಅದು ನನ್ನ ಆಸೆ. ನಾನು ಇವತ್ತು ಸಿಕ್ಕಿರೋ ಏನೇ ಒಟ್ಟು ಅದೇ ನಾನು ಹೇಳಿದ್ನಲ್ಲ 580 ಸೀಟ್ ಜಾಗ ಇದ್ದರೆ ಕೂತ್ಕೊಂಡು ಜನ ನಿಂತ್ಕೊಂಡು ಟ್ಯಾಕ್ಸ್ ಹೇಳ್ಬೇಕು ಬಸ್ತಾರೆ. ಸಾರಿ, ಅಂದರೆ ಏನಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಮ್ಮೆಲ್ಲರೂ ಇನ್ಕನ್ವೀನ್ಸ್ ಆಗಿದೆ. ಸಾರಿ, ಬಿಕಾಸ್ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ ಮೀರಿದೆ ನಮ್ಮದು, ಹಾಗಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ರಿಯಲಿ ಸಾರಿ. ಆ್ಯಂಡ್ ಎಲ್ಲ ಗೆಳೆಯರಿಗೆ, ನನ್ನ ಮೀಡಿಯಾದ ಎಲ್ಲ ರಿಪೋರ್ಟರ್ಗಳಿಗೆ ಭಾಳ ಪೇಷನ್ಸಿಂದ ತಗೊಂಡ್ಬಂದಿದ್ದೀರಾ. ಎಲ್ಲ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ನೀವಿದ್ದೀರಾ. ಬರೀ ಸಿನಿಮಾ ರಿಲೀಸ್ ಆಗಲ್ಲ ಅಥವಾ ಇವತ್ತಲ್ಲ, ಎಲ್ಲ ಹಂತದಲ್ಲೂ ನೀವಿದ್ದೀರಾ. ಅದು ಭಾಳ ಮುಖ್ಯ ಆಗುತ್ತೆ. ನಾಳೆ ಆಂಧ್ರದಲ್ಲಿ ಸುಮಾರು 150 ಅದಾದ್ಮೇಲೆ ಯಾಕೆಂದರೆ ಒಂದೇ ಸಲ ಪ್ರಮೋಷನ್ ಮಾಡೋಕ್ಕಾಗಲ್ಲ. ನನಗೂ ಹುಷಾರಿಲ್ಲ, ಚೆನ್ನಾಗಿತ್ತು. ನಾನೇ ಅವ್ರು ಪೋಸ್ಟ್ ಮಾಡಬೇಕು, ನಾಳೆ ಪ್ರಮೋಷನ್ ಮಾಡ್ತೀನಿ. ನಾಳೆ ಹೈದರಾಬಾದ್ ಹೋಗ್ತಾರೆ, ಮತ್ತೆ ಬರ್ತೀನಿ. 2ನೇ ತಾರೀಕು 3ನೇ ತಾರೀಕು ತಮಿಳ್ನಾಡಿನಲ್ಲಿ ಇರ್ತಾರೆ, ಅದು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ 5ನೇ ತಾರೀಕಿಂದ ದುಬೈ ಅರಬ್ ಕಂಟ್ರಿ 4 ಗಂಟೆಗಳಲ್ಲಿ ರಿಲೀಸ್ ಆಗ್ತದೆ. ಸುಮಾರು 70-80 ಶೋ ಆಗ್ತದೆ. 2 ಭಾಷೆನಲ್ಲಿ ಆಗ್ತದೆ, ಕನ್ನಡ ತಮಿಳು 2 ಲ್ಯಾಂಗ್ವೇಜ್ ರಿಲೀಸ್ ಆಗ್ತದೆ. ಇದಿಷ್ಟು ಊಟ